ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಸ್ ಅನ್ಕೊಂಡು ಕೊಲೆ ಕೇಸ್ನಲ್ಲಿ ಫಿಟ್ ಆದ್ನ ಪ್ರದೋಷ್ ಎಂಬ ಪ್ರಶ್ನೆ ಈಗ ಮೂಡಿದೆ. ಕೊಲೆಯ ಮೊದಲು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ನಡೆದಿತ್ತು. ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದು. ಶೆಡ್ಗೆ ಹೋಗೋ ಮುನ್ನ ಸ್ಟೋನಿ ಬ್ರೂಕ್ನ ಪಬ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿಯನ್ನ ಮಾಡಿದ್ರು. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಚಿಕ್ಕಣ್ಣ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಿದ್ದಾರೆ. ಇನ್ನು ಸ್ಟೋನಿ ಬ್ರೂಕ್ನ ಪಬ್ನಲ್ಲಿ ಪಾರ್ಟಿ ನಡೆದ ನಂತರ ಇವರು ಶೆಡ್ಗೆ ಹೋಗ್ತಾರೆ. ಶೆಡ್ಗೆ ಹೋಗೋ ಮೊದಲು ದರ್ಶನ್ ಪ್ರದೋಷ್ಗೆ ನೀನು ಮನೆಗೆ ಹೋಗು ಅಂತ ಸೂಚಿಸಿದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಇಲ್ಲ ಬಾಸ್, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಜೊತೆನೆ ನಾನು ಕೂಡ ಬರ್ತೀನಿ ಅಂತ ಪ್ರದೋಷ್ ಹೇಳಿದ್ನಂತೆ. ಆ ನಂತರ ದರ್ಶನ್ ಜೊತೆ ಪ್ರದೋಷ್ ಪಟ್ಟಣಗೆರೆ ಶೆಡ್ಗೆ ಹೋಗಿ ಲಾಕ್ ಆದ. ಒಂದು ವೇಳೆ ಪಬ್ನಿಂದ ನೇರವಾಗಿ ಮನೆಗೆ ಹೋಗಿದ್ದಿದ್ರೆ ಈ ಪ್ರಕರಣಕ್ಕೂ ಪ್ರದೋಷ್ಗೂ ಯಾವುದೇ ಸಂಬಂಧ ಇರಲಿಲ್ಲ, ಏನೂ ಗೊತ್ತಿಲ್ಲ ಈ ವಿಚಾರ ಪ್ರದೋಷ್ಗೆ. ಆ ಸಂದರ್ಭದಲ್ಲಿ ಪಬ್ ಅಂದರೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಕೂಡ ಒಟ್ಟಿಗೆ ಇರ್ತಾರೆ. ಅದಾದ ಮೇಲೆ ಕಾಲ್ ಬರುತ್ತೆ ಶೆಡ್ನಿಂದ. ದರ್ಶನ್ ಅಲ್ಲಿಂದ ಹೊರಡಬೇಕು ಅಂತ ಹೋದಾಗ ನೀನು ಹೋಗು ಅಂತ ದರ್ಶನ್ ಸೂಚಿಸಿದ್ರು ಕೂಡ ಪ್ರದೋಷ್ಗೆ. ಇಲ್ಲ ಬಾಸ್, ನಾನು ಕೂಡ ನಿಮ್ಮ ಜೊತೆನೆ ಬರ್ತೀನಿ ಅಂತ ಹೇಳಿ ಪಟ್ಟಣಗೆರೆ ಶೆಡ್ಗೆ ಹೋಗಿ ಪ್ರದೋಷ್ ಲಾಕ್ ಆಗಿದ್ದಾನೆ. ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದೇವೆ ಅಂತ ಪಬ್ನಲ್ಲಿದ್ದಾಗ ಇತರೆ ಆರೋಪಿಗಳು ದರ್ಶನ್ಗೆ ಕರೆ ಮಾಡ್ತಾರೆ. ಇನ್ನು ಕರೆಯಲ್ಲಿ ಮಾತನಾಡಿದ ತಕ್ಷಣ ದರ್ಶನ್ ಪಾರ್ಟಿಯಿಂದ ಹೊರಡ್ತಾರೆ. ಈ ಸಂದರ್ಭದಲ್ಲಿ ಪ್ರದೋಷ್ಗೆ ನೀನು ಮನೆಗೆ ಹೋಗುವಂತೆ ಸೂಚಿಸಿದ್ರು. ಈ ವೇಳೆ ಇಲ್ಲ ಬಾಸ್, ನಾನು ಕೂಡ ನಿಮ್ಮ ಜೊತೆನೆ ಬರ್ತೀನಿ ಅಂತ ಪ್ರದೋಷ್ ಹೇಳಿದ್ದ. ಆಯ್ತು ಬಾರಪ್ಪ ಅಂತ ಪ್ರದೋಷ್ನನ್ನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿದ್ದ ದರ್ಶನ್. ಇನ್ನು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ತದನಂತರ ಶೆಡ್ನಿಂದ ದರ್ಶನ್ ಹೊರಟಿದ್ದ. ಈ ಸಂದರ್ಭದಲ್ಲಿ ದರ್ಶನ್ ಜೊತೆ ಪ್ರದೋಷ್ ಕೂಡ ತೆರಳಿದ್ದಂತೆ. ಇನ್ನು ದರ್ಶನ್ ಹೊರಗಡೆ ಹೋದ ಮೇಲೆ ಇತರೆ ಆರೋಪಿಗಳ ಏಟನ್ನ ತಾಳಲಾರದೆ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದ. ರೇಣುಕಾ ಸ್ವಾಮಿ ಮೃತಪಟ್ಟ ಮೇಲೆ ದರ್ಶನ್ಗೆ ವಿನಯ್ ಅಂಡ್ ಗ್ಯಾಂಗ್ ಕರೆ ಮಾಡ್ತಾರೆ. ಬಾಸ್, ರೇಣುಕಾ ಸ್ವಾಮಿ ಸತ್ತು ಹೋಗ್ಬಿಟ್ಟ ಬಾಸ್ ಅಂತ ದರ್ಶನ್ಗೆ ಕರೆ ಮಾಡ್ತಾರೆ. ಇನ್ನು ಅದಾದ ಮೇಲೆ ಕೇಸಲ್ಲಿ ಫಿಟ್ ಆಗುವ ಭೀತಿಯಲ್ಲಿದ್ದಂತಹ ದರ್ಶನ್ ಹಾಗೆ ಇತರರ ಜೊತೆ ಸೇರಿ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಸಂಚು ರೂಪಿಸ್ತಾರೆ. ಆಗ ಎಂಟ್ರಿ ಕೊಡೋದೇ ನಿಖಿಲ್, ಕಾರ್ತಿಕ್, ರಾಘವೇಂದ್ರ ಅವರನ್ನ ರೆಡಿ ಮಾಡ್ತಾರೆ. ಇನ್ನು ದರ್ಶನ್ ಮೇಲಿನ ಅಭಿಮಾನಕ್ಕೆ ಶವ ಸಾಗಿಸಿ ಡಿಸ್ಪೋಸ್ ಮಾಡುವ ಹಾಗೂ ಮೂವರಿಗೆ ಹಣ ತಲುಪಿಸೋ ಕೆಲಸವನ್ನ ಈ ಪ್ರದೋಷ್ ಆಗ ಒಪ್ಪಿಕೊಳ್ತಾನೆ. ಸೊ ಹೀಗಾಗಿ ಸದ್ಯ ದರ್ಶನ್ ಜೊತೆ ಪರಪ್ಪನ ಜೈಲಿನಲ್ಲಿ ಪ್ರದೋಷ್ ಕೂಡ ಇದ್ದಾನೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಪಬ್ಬಲ್ಲಿ ಪಾರ್ಟಿ ಮುಗಿಸಿ ನೇರವಾಗಿ ಪ್ರದೋಷ್ ಮನೆಗೆ ಹೋಗಿದ್ದಿದ್ರೆ ಇವತ್ತು ಆರೋಪಿಯಾಗಿ ಜೈಲಿನಲ್ಲಿ ಇರ್ತಾ ಇರಲಿಲ್ಲ ಅನ್ಸುತ್ತೆ. ಅಥವಾ ರೇಣುಕಾ ಸ್ವಾಮಿ ವಿಚಾರ, ಆತನನ್ನ ಶೆಡ್ ಕರ್ಕೊಂಬಂದಿದ್ದ ವಿಚಾರ ಎಲ್ಲ ಪ್ರದೋಷ್ಗೂ ಕೂಡ ಗೊತ್ತಿತ್ತ, ಅದರಲ್ಲಿ ಈತನ ಇನ್ವಾಲ್ವ್ಮೆಂಟು ಕೂಡ ಇತ್ತ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಸದ್ಯಕ್ಕೆ ರಾಜರಾಜೇಶ್ವರಿ ನಗರದ ಒಂದು ಸ್ಟೋನಿ ಬ್ರೂಕ್ ಪಬ್ ಏನಿದೆ, ಆ ಪಬ್ ನಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆದುಕೊಂಡು ಬಂದಂತಹ ದಿನ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಕೂಡ ದರ್ಶನ್ ಮತ್ತು ಇತರರು ಸೇರ್ಕೊಂಡು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಈ ಆರೋಪಿ ಪ್ರದೋಷ್ ಕೂಡ ಇರ್ತಾನೆ. ಈ ಪಾರ್ಟಿ ನಡೆಯುವಂತಹ ಮಧ್ಯದಲ್ಲಿ ಸುಮಾರು 4 ಗಂಟೆ ಸುಮಾರಿಗೆ ಇತರೆ ಆರೋಪಿಗಳು ಅಂದ್ರೆ ವಿನಯ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ದರ್ಶನ್ ಅವ್ರಿಗೆ ಕರೆ ಮಾಡ್ತಾರೆ. ದರ್ಶನ್ಗೆ ಕರೆ ಮಾಡಿ ರೇಣುಕಾ ಸ್ವಾಮಿಯನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ, ನೀವು ಬನ್ನಿ ಅಂತ. ಈ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೇನೆ ಅಲ್ಲಿಂದ ಹೊರಡೋದಕ್ಕೂ ಕೂಡ ಮುಂದಾಗ್ತಾರೆ ದರ್ಶನ್. ಅಲ್ಲೇ ಇದ್ದಂತಹ ಈ ಪ್ರದೋಷ್ಗೂ ಕೂಡ ನೀವು ಮನೆಗೆ ಹೋಗಪ್ಪ ಅಂತ ಸೂಚನೆಯನ್ನು ಕೂಡ ಕೊಡ್ತಾರೆ. ಆದ್ರೆ ಈ ದರ್ಶನ್ ಇಲ್ಲ ಬಾಸ್, ನಾನ್ ನಿಮ್ ಜೊತೆ, ಈ ಪ್ರದೋಷ್ ಏನಿದ್ದಾನೆ, ಇಲ್ಲ ಬಾಸ್ ನಾನ್ ನಿಮ್ ಜೊತೆ ಬರ್ತೀನಿ, ನಾನು ಬರ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಂದ್ರೆ ಇವರೆಲ್ಲ ಮಧ್ಯದ ಮಲ್ಲ ಇರ್ತಾರೆ. ಈ ಸಂದರ್ಭದಲ್ಲಿ ನಾನು ಬರ್ತೀನಿ ಅಂತ ಹೇಳದಂತಹ ಸಂದರ್ಭದಲ್ಲಿ ಇಲ್ಲ ನಿನ್ ಮನೆಗೆ ಹೋಗೋದ್ರೂ ಕೇಳದೇನೆ ಮತ್ತು ದರ್ಶನ್ ಜೊತೆಗೆ ಹೋಗುವಂತ ನಿರ್ಧಾರಕ್ಕೂ ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಈ ಪ್ರದೋಷನ್ನ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಹಲ್ಲೆ ಮಾಡಿ ಅಂದ್ರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಹೊರಡುವಂತಹ ಕೆಲಸ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರದೋಷ್ ಕೂಡ ಜೊತೆಗೆ ಹೊರಡ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿನಲ್ಲೇ ಈ ಟಿ ಗ್ಯಾಂಗ್ ನ ಇತರರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ
ಆತನನ್ನು ಕೂಡ ಈ ಹತ್ಯೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ಗೂ ಕೂಡ ಕರೆ ಹೋಗುತ್ತೆ, ಬಾಸ್ ಈ ರೀತಿ ಹೋಗ್ಬಿಟ್ಟಿದ್ದಾನೆ, ರೇಣುಕಾಸ್ವಾಮಿ ತೀರ್ ಹೋಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ. ಈಗ ಏನ್ ಮಾಡ್ಬೇಕು ಅಂತ ತೋರಿಸ್ದೇನೆ ದರ್ಶನ್ ಕೂಡ ಒಂದು ಪ್ಲಾನ್ ರೂಪಿಸ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಸಾಥ್ ಕೊಟ್ಟವ್ರೆ ಈ ಪ್ರದೋಷ್ ಮತ್ತು ದರ್ಶನ್ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಈ ಪ್ರಕರಣವನ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕ್ಬೇಕು, ಡೈವರ್ಟ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ 3 ಜನ ಆರೋಪಿಗಳನ್ನು ಕೂಡ ರೆಡಿ ಮಾಡ್ತಾರೆ. ಆದ್ರೆ ನೀವು ಹೋಗಿ ಸರೆಂಡರ್ ಆಗಿ ನಿಮಗೆ ಇಂತಿಷ್ಟು ಹಣವನ್ನ ಕೊಡ್ತೀನಿ ಮತ್ತು ಬಾಡಿಯನ್ನ ಡಿಸ್ಪೋಸ್ ಮಾಡೋಕ್ಕೂ ಕೂಡ ಸಹಾಯ ಮಾಡ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರದೋಷ್ಗೆ ಎಲ್ಲಾ ಮಾಹಿತಿ ಕೂಡ ಇರುತ್ತೆ. ಪ್ರದೋಷ್ಗೂ ಕೂಡ ದರ್ಶನ್ ಒಂದು 30 ಲಕ್ಷ ಹಣವನ್ನ ಕೊಟ್ಟು ಅದಾದ್ಮೇಲೆ ಪ್ರದೋಷ್ನ ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಮತ್ತು ಆರೋಪಿಗಳಿಗೆ ಹಣವನ್ನ ಕೊಡೋದಕ್ಕೂ ಕೂಡ ಕಳಿಸ್ಕೊಡ್ತಾರೆ. ಹೀಗಾಗಿ ಪ್ರದೋಷ್ ಕೂಡ ದರ್ಶನ್ ಮೇಲಿನ ಅಭಿಮಾನ ಮತ್ತು ಪ್ರೀತಿಗೋಸ್ಕರ ಈ ಬಾಡಿಯನ್ನ ಡಿಸ್ಪೋಸ್ ಮಾಡೋದಾಗಿರ್ಬೋದು, ಆರೋಪಿಗಳಿಗೆ ಹಣ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ನೆಕ್ಸ್ಟ್ ಮರುದಿನ ಹೋಗಿ 3 ಆರೋಪಿಗಳು ರಾಘವೇಂದ್ರ, ನಿಖಿಲ್ ಮತ್ತೆ ಕಾರ್ತಿಕ್ ಎಸ್ ಕಪ್ಪೆ ಏನಿದ್ದಾರೆ ಇವರು ಹೋಗಿ ಸರೆಂಡರ್ ಆಗ್ತಾರೆ. ಆದ್ರೆ ಪೊಲೀಸರು ತಮ್ಮದೇ ಅಂತ ಸ್ಟೈಲ್ ನಲ್ಲಿ ವಿಚಾರಣೆ ನಡೆಸಿದಾಗ ದರ್ಶನ್, ಪವಿತ್ರ ಗೌಡ ಉಳಿದವರ ಪಾತ್ರದ ಬಗ್ಗೆ ಕೂಡ ಬಾಯಿ ಬಿಟ್ಟಿರ್ತಾರೆ. ಈಗ ಸದ್ಯಕ್ಕೆ ದರ್ಶನ್ ಹೇಳಿದಂತೆ ಪ್ರದೋಷ್ ಮನೆಗೆ ಹೋಗಿದ್ರೆ ಇವತ್ತು ಆರೋಪಿ ಸ್ಥಾನದಲ್ಲಿ ಇರ್ತಾ ಇರ್ಲಿಲ್ಲ, ಪರಪನಾಗ್ರಹಾರ ಜೈಲು ಕೂಡ ಸೇರ್ತಾ ಇರ್ಲಿಲ್ಲ. ಆದ್ರೆ ದರ್ಶನ್ ಮೇಲಿನ ಅಂಧಾಭಿಮಾನ ಮತ್ತು ದರ್ಶನ್ ಮುಂದೆ ಬಿಲ್ಡಪ್ ಕೊಡೋದಕ್ಕೋಸ್ಕರ ಈ ರೀತಿಯಾಗಿ ಒಪ್ಕೊಂಡು ಈಗ ಜೈಲು ಪಾಲಾಗುವಂತಹ ಪರಿಸ್ಥಿತಿ ಕೂಡ ಪ್ರದೋಷ್ಗೆ ಬಂದಿರುವಂತದ್ದು. ಮಧು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.